ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಚಂದ್ರು, ಈ ಕ್ಷಣಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ನಾನು ಅಷ್ಟೇ ವಸು. ಬಾಣಂತನ ಮುಗಿದು ಯಾವಾಗ ನಿನ್ನ ಮಗುನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಅನ್ಸ್ಬಿಟ್ಟಿತ್ತು. ಅಣ್ಣಯ್ಯ ಇವತ್ತು ನನ್ನ ಬರ್ಡೇನ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ದ ಅಲ್ವಾ? ಆಹಾ, ನೋಡ್ದಾ ಕಂಟಿ ಮಾತ್ರನಾ? ನಾನ್ ವಿಶ್ ಮಾಡಿದ್ದು ಇಷ್ಟ ಆಗ್ಲಿಲ್ವಾ? ಇಡೀ ಬರ್ತ್ಡೇ ಇಷ್ಟ ಆಗಿದ್ದೆ ನೀವು ಬಂದಿದ್ರಿಂದ, ಗೊತ್ತಾ ಚಂದ್ರು? ನೀವು ಬರ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಣ್ಣನ ಜೊತೆ ಸೇರ್ಕೊಂಡು ಎಷ್ಟೆಲ್ಲ ಪ್ಲಾನ್ ಮಾಡಿದೀರಾ ಅಲ್ವಾ? ಇದು ಇಡೀ ಮನೆಯವರೇ ಮಾಡಿರೋ ಪ್ಲಾನ್ ವಸು. ಕಂಟಿ ಫೋನ್ ಮಾಡಿ ಹೇಳಿದಾಗ ನನಗೆ ತುಂಬಾ ಖುಷಿ ಆಯ್ತು. ಹೋಗ್ಲಿ ಬಿಡಿ, ಬೆಳಿಗ್ಗೆಯಿಂದ ನಿಮ್ ಮೆಸೇಜಿಗೆ ಕಾದಿದ್ದಕ್ಕೆ ಕೊನೆಗೂ ಫೈನಲ್ ಆಗಿ ಡಬಲ್ ಟ್ರಿಬಲ್ ಖುಷಿ ಆಯ್ತು. ನೋಡು ಫಸ್ಟ್ ಟೈಮ್ ನಾ 3 ಜನ ಕಾರಲ್ಲಿ ಹೋಗ್ತಾ ಇರೋದಕ್ಕೆ ಪಾಪ ಎಷ್ಟು ಖುಷಿಯಾಗಿದ್ದಾಳೆ. ಹೀಗ್ ಮಲ್ಗಿದಾಳೆ. ಮನೆಗೆ ಹೋದ್ಮೇಲೆ ನಿಮ್ನ ಬಿಟ್ಟು ಒಂದ್ ಕ್ಷಣನೂ ಇರೋದಿಲ್ಲ. ನೋಡ್ತಾ ಇರಿ. ಅಪ್ಪ ಅಂದ್ರೆ ಅಷ್ಟೊಂದು ಪ್ರೀತಿನಾ? ಚಂದ್ರು, ನಿಮ್ ಫೋಟೋ ನೋಡಿನೇ ಅವಳು ಎಷ್ಟು ಖುಷಿ ಪಡ್ತಾ ಇದ್ಲು ಗೊತ್ತಾ ನಿಮ್ಗೆ? ನನ್ ಮಗಳು ಯಾವಾಗ್ಲೂ ನನ್ ಪರನೇ ಅಲ್ವಾ ಕಂದ? ನಾನು ನಿಮ್ ಪರನೇ ಚಂದ್ರು. ನಿಮ್ಮನ್ ಬಿಟ್ಟು ನಾವಿಬ್ರು ಇಲ್ಲ. ಯಾರ್ ಚಂದ್ರು? ಯಾರೋ ಕ್ಲೈಂಟು. ಅದು ಅಂತ ಇಂಪಾರ್ಟೆಂಟ್ ಕಾಲ್ ಏನಲ್ಲ ಬಿಡು, ಆಮೇಲೆ ಮಾಡ್ತೀನಿ. ಚಂದ್ರು, ನಾನಿದ್ದೀನಿ ಅಂತ ನಿಮ್ ಕೆಲ್ಸನ ಅವಾಯ್ಡ್ ಮಾಡ್ಬೇಡಿ. ಮಾತಾಡೋದಾದ್ರೆ ಕಾರ್ ಸೈಡ್ಗೆ ಹಾಕಿ ಮಾತಾಡಿ. ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ನೋಡ್ಕೊಳ್ಳೋಣ ಬಿಡು ವಸು. ಇರಿ ಚಂದ್ರು, ಏನೋ ಎಮರ್ಜೆನ್ಸಿ ಇರಬೇಕು, ನೀವು ಡ್ರೈವ್ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ. ವಸು ಆಮೇಲೆ ಕಾಲ್ ಮಾಡ್ತೀನಿ. ಹಲೋ. ಹಾಯ್ ಚಂದ್ರು ಡಾರ್ಲಿಂಗ್, ಏನ್ ಮಾಡ್ತಿದ್ಯಾ? ಸಮುದ್ರ ಅಂದ್ಮ್ಯಾಕೆ ಅಲೆಗಳಿದ್ದೇ ಇರ್ತವೆ. ಸಂಸಾರ ಅಂದ್ಮ್ಯಾಕೆ ಏರಿಳಿತ ಇದ್ದೇ ಇರ್ತದೆ. ಕಷ್ಟ ಅಂದ್ಬಿಟ್ಟು ಎಲ್ಲ ಬಿಟ್ಟು ಬಂದ್ಬಿಟ್ರೆ ಬದುಕಿಗೆ ಏನು ಅರ್ಥ ಇರ್ತದೆ? ಹಂಗಂತ ಎಲ್ಲನೂ ಸಹಿಸ್ಕೊಂಡು ಕಣ್ಣೀರ್ನಂಗೆ ಕೈ ತೊಳಿಬೇಕೇನವಾ? ಸಂಸಾರದಾಗೆ ನಂದೀಶ್ವರನ್ಗಿದ್ದಷ್ಟು ತಾಳ್ಮೆ ಇರಬೇಕು. ಇವತ್ತಲ್ಲ ನಾಳೆ ಸರೋಯ್ತದೆ ಅಂತ ಅಲ್ಲೇ ಇದ್ದು ಕಾಯಬೇಕು. ಯಾವತ್ತೂ ಸರಿನೇ ಹೋಗ್ಲಿಲ್ಲ ಅಂದ್ರೆ ಏನವ ಮಾಡೋದು? ಇವತ್ತಿದ್ದಂಗೆ ನಾಳೆ ಇರಕ್ಕಿಲ್ಲ. ಒಂದಲ್ಲ ಒಂದ್ ದಿವಸ ಸರೋಯ್ತದೆ. ಕಮ್ಮಿ ಮಾತು ದಿಟಾನೆಯ. ಈಗ ನಾನೇ ಸರಿ ಹೋಗಿಲ್ವೇ? ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ. ಒಟ್ನಾಗ ಸಾಯಕ್ಕೆ ಮುಂಚೆ ಬದ್ನಾಗಿವ್ನಲ್ಲ, ನನಗೆ ಆ ಸಂತೋಷ ಆಯ್ತು. ಗಂಡ ಹೆಂಡ್ತಿ ಅಂತಂದ್ರೆ ಜೋಡ್ ಎತ್ತಿದ್ದಂಗೆ. ಒಂದ್ ಎತ್ತು ನೀರ್ ಕಡೆ ವಾಲ್ದಾಗ ಇನ್ನೊಂದ್ ಎತ್ತು ಗಟ್ಟಿಯಾಗಿ ಬಿಗಿಯಾಗಿ ಹಿಡ್ಕೊಂಡು ನಿಂತ್ಕೊಂಡ್ರೆ ನೀರ್ ಕಡೆಗೆ ವಾಲಿದ ಎತ್ತುನುವೆ ಬಿಗಿಯಾಗಿ ನಿಂತ್ಕತ್ತದೆ. ನೀನ್ ಏನು ಚಿಂತೆ ಮಾಡಬೇಡ. ನಿನ್ನ ಸಂಸಾರದಾಗೆ ನೀನು ಗಟ್ಟಿಯಾಗಿ ನಿಂತ್ಕೋ, ಎಲ್ಲ ಸರೋಯ್ತದೆ. ನಿಮ್ಮ ಮಾತಿಂದ ನಂಗೆ ನಿಜವಾಗ್ಲೂ ಧೈರ್ಯ ಬಂತು ಪುಟ್ಟಕ್ಕ. ನಾವಿನ್ನು ಹೋಗಿ ಬರ್ತೀವಿ. ನಾವಿನ್ ಬರ್ತೀವಿ ಪುಟ್ಟಕ್ಕ. ಜೀವನನ ಎರಡೇ ಲೈನಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟವ. ಪುಟ್ಟಮ್ಮಿಗೆ ಅನುಭವ ಏನು ಕಮ್ಮಿನೇ, ಅದಕ್ಕೆ ಹಂಗೆ ಹೇಳಿದ್ದು. ಈ ಮಾತೆಲ್ಲ ಕಲಿಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಕಾಪೆ ಬಾಯಿನಾಗೆ ಮಂತ್ರ ಬರ್ತದ. 7 ಜನ್ಮ ಕಳೆದ್ರು ಹಾಕಿಲ್ಲ. ಪುಟ್ಟಮ್ಮಿ ಈಗಷ್ಟೇ ಬಂದವಳೆ, ಕುಡಿಯಕ್ಕೆ ಒಂದು ಲೋಟ ನೀರು ತಗೋಬಾ ಹೋಗು. ತರ್ತೀನಿ ಪುಟ್ಟಕ್ಕ. ಪುಟ್ಟಮ್ಮಿ ದರ್ಶನ ಸಂದಕ್ಕಾಯ್ತಾ? ಹ್ಞೂ ಗಣಯ್ಯ, ಚಂದ ಕಾಲ.
ಹಲೋ ಅನಿಕಾ, ನೋಡಿದ್ಯಾ ನಮ್ ಪ್ಲಾನ್ ಸಕ್ಸಸ್ ಆಗೋಯ್ತು. ನಿನ್ ವಾಯ್ಸ್ ಕೇಳಿದ ತಕ್ಷಣ ಬೊಸನೆ ಶಾಕ್ ಆಗ್ಬಿಟ್ಲು ಗೊತ್ತಾ. ಐ ನೋ ಮಿಸ್ಟರ್ ಚಂದ್ರು, ಅದಕ್ಕೆ ವಸು ಪಿಕ್ ಮಾಡಿದ ತಕ್ಷಣ ಹಾಯ್ ಡಾರ್ಲಿಂಗ್ ಅಂತ ಹೇಳಿದೆ. ಹೆಂಗೆ ನಾವು? ಚಂದ್ರು, ಯಾರಿವ್ರು? ನನ್ನ ಕೊಲಿಗೂ ನಿನ್ ಬರ್ತಡೆಗೆ ನನ್ನ ಕಡೆಯಿಂದ ಒಂದು ಸಣ್ಣ ಸರ್ಪ್ರೈಸ್ ಅಷ್ಟೇ. ಹಾಯ್ ವಸು, ನಿಮ್ಮ ಬರ್ಡೇ ಅಂತ ಗೊತ್ತಾಯ್ತು, ಅದಕ್ಕೆ ಕಾಲ್ ಮಾಡಿ ಶಾಕ್ ಕೊಟ್ಟೆ. ಹೇಗಿತ್ತು ಸರ್ಪ್ರೈಸ್? ನೀವು ನನ್ನ ಗಂಡನ ಡಾರ್ಲಿಂಗ್ ಅಂತ ಹೇಳಿದ್ ನೋಡಿ ನಾನು ಹೆದ್ರೆ ಬಿಟ್ಟೆ. ಯೋ, ಜಸ್ಟ್ ಫಾರ್ ಫನ್ ವಸು. ಅಲ್ಲ, ನಿನ್ ಗಂಡನ ಬೇರೆ ಯಾರಾದ್ರೂ ಡಾರ್ಲಿಂಗ್ ಅಂತ ಕರೀಬೇಕಾಗುತ್ತಾ? ಎನಿವೇ ವಸು, ಹ್ಯಾಪಿ ಬರ್ಡೇ, ಹ್ಯಾವ್ ಅ ಗ್ರೇಟ್ ಡೇ, ಎಂಜಾಯ್ ದ ಡೇ. ಥ್ಯಾಂಕ್ ಯು ಮೇಡಮ್. ನನ್ನ ಹೆಸರು ಮೇಡಮ್ ಅಲ್ಲ, ಅನಿಕಾ. ಯು ಕ್ಯಾನ್ ಕಾಲ್ ಮೀ ಅನಿ ಆರ್ ಅನಿಕಾ, ಎನಿಥಿಂಗ್. ಓಕೆ ಅನಿಕಾ, ವಿಶ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬಾಯ್ ಮಿಸ್ಟರ್ ಚಂದ್ರು. ಬಾಯ್ ವಸು. ಯಾ ಬೈ ಬೈ ಅನಿಕಾ, ಸಿ ಯು. ನಾನಿಷ್ಟು ಗಾಬರಿ ಆದೆ ಗೊತ್ತಾ ಚಂದ್ರು. ಇಂಥ ಶಾಕ್ನ ಯಾರಾದರೂ ಸರ್ಪ್ರೈಸ್ ಅಂತ ಹೇಳ್ತಾರಾ? ಅಯ್ಯೋ, ಅದು ಏನಿಲ್ಲ ಬಸ್ಸು. ನಿನ್ನ ಬರ್ತಡೇಲಿ ಬೇರೆ ಥರ ಸರ್ಪ್ರೈಸ್ ಆಯ್ತಲ್ಲ, ನನ್ನ ಕಡೆಯಿಂದ ಒಂದು ಸಣ್ಣ ಶಾಕ್ ಇರಲಿ ಅಂತ ನನ್ನ ಕೊಲಿಗ್ ಹತ್ರ ಮಾತಾಡಿ ಪ್ಲ್ಯಾನ್ ಮಾಡಿದ್ದೆ. ಮತ್ತೆ ಆಗಲೇ ಯಾರೋ ಕ್ಲೈಂಟ್ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರಿ. ನೀನು ರಿಸೀವ್ ಮಾಡಲಿ ಅಂತಾನೆ ನಾನು ಹಂಗೆ ಹೇಳಿದ್ದು. ಹೆಂಗೆ ನಿನ್ನ ಗಂಡ? ಇನ್ನೊಂದ್ಸಲ ತಮಾಷೆಗೂ ಈ ಥರ ಮಾಡಬೇಡಿ. ಇನ್ಯಾರೋ ನಿಮ್ಮನ್ನ ಡಾರ್ಲಿಂಗ್ ಅಂತ ಕರೀತಾರೆ ಅಂದರೆ ಅದನ್ನ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನನ್ನ ಎದೆನೇ ಒಡ್ದೋಗ್ಬಿಡುತ್ತೆ. ತಮಾಷೆಗೆ ಅಂತ ಹೇಳಿದ್ನಲ್ಲ ಬಸ್ಸು. ನೋಡು, ನಾನು ಯಾವತ್ತಿದ್ರೂ ನಿನ್ನ ಗಂಡನೇ. ಯಾವತ್ತಿದ್ರೂ ಅಲ್ಲ, 7 ಜನ್ಮಕ್ಕೂ ನೀವು ನನ್ನೋರೆ. ಬಿಟ್ಕೊಡೋ ಮಾತೇ ಇಲ್ಲ. ನಾನು ಅಷ್ಟೇ ಹೊಸ. ಅಬ್ಬಾ, ಹೇಗೋ ಮ್ಯಾನೇಜ್ ಮಾಡಿದೆ. ಅಲ್ಲ, ಹೊಸು ಒಂದು ಮಾತಿಗೆ ಇಷ್ಟೊಂದು ರಿಯಾಕ್ಟ್ ಆಗ್ತಿದ್ದಾಳೆ ಅಂದರೆ ನಾಳೆ ಅನೇಕ ವಿಷಯ ಗೊತ್ತಾದರೆ ಹೇಗೆ ರಿಯಾಕ್ಟ್ ಆಗ್ಬೋದು? ಬಾ, ನೆನೆಸ್ಕೊಂಡ್ರೇ ಭಯ ಆಗ್ತಿದೆ.